ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಎಫೆಕ್ಟು BMTC ಬಸ್ಗಳಿಗೆ ತಟ್ಟಿದೆ. ಯಾಕಂದರೆ ಸಾಕಷ್ಟು ಬಸ್ಗಳು BMTC ಬಸ್ಗಳು ಓಡಾಟ ಮಾಡ್ತಿದ್ದಾವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಮುಷ್ಕರ ಆಗ್ಬೋದು ಎಂಬ ದೃಷ್ಟಿಯಿಂದ BMTC ಹತ್ರ ಪ್ರಯಾಣಿಕರು ಬಂದಿಲ್ಲ. ಹೀಗಾಗಿ ಎಲ್ಲ ಖಾಲಿ ಬಸ್ಗಳು ಓಡಾಟ ಮಾಡ್ತಿದ್ವಿ. BMTC ಬಸ್ ನೋಡ್ತಿರ್ಬೋದು, ಜನನೇ ಇಲ್ಲ. ಯಾಕಂದರೆ ಇವತ್ತು ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ನಿಮ್ಮ ಮುಖಂಡರು ಕರೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಏನು ಹೇಳೋದಿಲ್ಲ, ಮಾಡ್ತಾರೆ. ನಮ್ಮ ನಾಯಕರಿದ್ದಾರೆ, ಮಾತಾಡ್ತಾರೆ. ಓಕೆ, ನೀವು ಮುಷ್ಕರದಲ್ಲಿ ಏನಾದರೂ ಭಾಗಿಯಾಗ್ತಾರೆ ಹೇಗೆ? ಅಲ್ಲ, ಭಾಗಿಯಾಗೋದಿಲ್ಲ. ನಮ್ಮದು ಪ್ರತಿಭಟನೆ ನಮ್ದು ಐತೆ, ಆದರೆ ಡ್ಯೂಟಿ ಮಾಡ್ತೀವಿ ನಾವು. ಓಕೆ ಸರ್, ಮತ್ತೆ ನಾಳೆ ಡ್ಯೂಟಿ ಮಾಡ್ತೀವಿ. ಡ್ಯೂಟಿ ಮಾಡ್ತೀವಿ. ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಹಾಗಾದ್ರೆ? ಅಲ್ಲ, ನಮ್ಮ ಪ್ರತಿಭಟನೆ ಐತೆ, ಆದರೆ ಮುಷ್ಕರದಲ್ಲಿ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ? ನಾಳೆ ಬಂದ್ನಲ್ಲಿ ಭಾಗಿಯಾಗಲ್ವ ತಾವು? ಇಲ್ಲ. ನೀವು ಕೆಲಸ ಮಾಡ್ತೀರ ಹಾಗಾದ್ರೆ? ಮತ್ತೆ ಬೇಡಿಕೆ ಈಡೇರಿಸಿಗಾಗಿ ಎಲ್ಲ ಮುಷ್ಕರಕ್ಕೆ ಬನ್ನಿ. ಮುಷ್ಕರ ಒಂದೇ ದಾರಿ ಅಲ್ಲ. ನಮ್ಮ ಮುಖಂಡರುಗಳು ಕೆಲವರು ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಮುಷ್ಕರ ಒಂದೇ ದಾರಿ ಅಲ್ಲ, ಬೇರೆ ಬೇರೆ ದಿನ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ನಾಳೆ ಅಕಸ್ಮಾತ್ ಬಂದ್ಗೆ ಕರೆ ಕೊಟ್ಟರೆ ನೀವು ಮುಷ್ಕರಕ್ಕೆ ಬಂದ್ಗೆ ಹೋಗಲ್ಲ, ಕೆಲಸ ಮಾಡ್ತೀರಿ? ಮಾಡ್ತೀರಿ. ಆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಇವತ್ತು ಸಾರಿಗೆ ಮುಷ್ಕರ ಎಂಬುದು ಪ್ರಯಾಣಿಕರಿಗೆ ಗೊತ್ತಾಗಿದೆ. ಯಾಕಂದರೆ ಇವತ್ತು ಮುಷ್ಕರ ಇಲ್ಲ, ಬಟ್ ಅವರಿಗೆ ಭಯ ಬಸ್ ಸಿಗುತ್ತೆ ಇಲ್ವೋ ಎಂಬ ಕಾರಣಕ್ಕೆ. ಹೀಗಾಗಿ ಸಾಕಷ್ಟು ಜನ ಮೆಜೆಸ್ಟಿಕ್ ಹತ್ತ ಬಂದಿಲ್ಲ, BMTCಯ ಬಸ್ ನಿಲ್ದಾಣ ಅಂತ ಬಂದಿಲ್ಲ. ಯಾಕಂದರೆ ಈ ಒಂದು ಪೀಕ್ ಅವರು ಸಾಕಷ್ಟು ಜನ ಆ BMTC ಬಸ್ಗಳಲ್ಲಿ ಓಡಾಡ್ತಿದ್ರು. ನೋಡ್ತಿರ್ಬೋದು, ಆ ಪ್ರಯಾಣಿಕರು ಇಬ್ಬರೇ ಇದ್ದಾರೆ. ಎಲ್ಲ ಸೀಟ್ಗಳು ಖಾಲಿ ಆಗಿದ್ದಾವೆ, ಎಲ್ಲ ಖಾಲಿ. ಒಂದು ಕಡೆ ಪ್ರಯಾಣಿಕರಿಗೆ ಭಯ, ಏನಾದರೂ BMTCಗೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ ಇರಲ್ಲ, ತುಂಬ ಸಮಸ್ಯೆ ಆಗ್ಬೋದು ಎಂಬುದು ಭಯ ಇದೆ. ಆ ಒಂದು ಕಾರಣಕ್ಕೆ ಇದೀಗ ಆ ಪ್ರಯಾಣಿಕರು BMTCಯ ಬಸ್ ನಿಲ್ದಾಣ ಅಂತ ಬಂದಿಲ್ಲ. ಎಲ್ಲ ಬಸ್ಗಳು ಖಾಲಿ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರೀಕ್ಷಣೆ ವಿಚಾರವಾಗಿ ಸಾರಿಗೆ ನೌಕರರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ಚಲೋ ಇವತ್ತು ಮಾಡ್ತಿದ್ದಾರೆ. ನಾಳೆ ಸಾರಿಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದಿನಿಂದ ಹೋರಾಟ ಶುರುವಾಗಿದೆ. ಬಟ್ ಬಸ್ಗಳು ಬಂದೇ ಇಲ್ಲ, ಎಲ್ಲ ಬಸ್ಗಳು ಓಡಾಟ ಮಾಡ್ತಿದ್ದೇವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಎಫೆಕ್ಟು BMTC ಬಸ್ಗಳಿಗೆ ತಟ್ಟಿದೆ. ಯಾಕಂದರೆ ಸಾಕಷ್ಟು ಬಸ್ಗಳು BMTC ಬಸ್ಗಳು ಓಡಾಟ ಮಾಡ್ತಿದ್ದಾವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಮುಷ್ಕರ ಆಗ್ಬೋದು ಎಂಬ ದೃಷ್ಟಿಯಿಂದ BMTC ಹತ್ರ ಪ್ರಯಾಣಿಕರು ಬಂದಿಲ್ಲ. ಹೀಗಾಗಿ ಎಲ್ಲ ಖಾಲಿ ಬಸ್ಗಳು ಓಡಾಟ ಮಾಡ್ತಿದ್ವಿ. BMTC ಬಸ್ ನೋಡ್ತಿರ್ಬೋದು, ಜನನೇ ಇಲ್ಲ. ಯಾಕಂದರೆ ಇವತ್ತು ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ನಿಮ್ಮ ಮುಖಂಡರು ಕರೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಏನು ಹೇಳೋದಿಲ್ಲ, ಮಾಡ್ತಾರೆ. ನಮ್ಮ ನಾಯಕರಿದ್ದಾರೆ, ಮಾತಾಡ್ತಾರೆ. ಓಕೆ, ನೀವು ಮುಷ್ಕರದಲ್ಲಿ ಏನಾದರೂ ಭಾಗಿಯಾಗ್ತಾರೆ ಹೇಗೆ? ಅಲ್ಲ, ಭಾಗಿಯಾಗೋದಿಲ್ಲ. ನಮ್ಮದು ಪ್ರತಿಭಟನೆ ನಮ್ದು ಐತೆ, ಆದರೆ ಡ್ಯೂಟಿ ಮಾಡ್ತೀವಿ ನಾವು. ಓಕೆ ಸರ್, ಮತ್ತೆ ನಾಳೆ ಡ್ಯೂಟಿ ಮಾಡ್ತೀವಿ. ಡ್ಯೂಟಿ ಮಾಡ್ತೀವಿ. ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಹಾಗಾದ್ರೆ? ಅಲ್ಲ, ನಮ್ಮ ಪ್ರತಿಭಟನೆ ಐತೆ, ಆದರೆ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ? ನಾಳೆ ಬಂದ್ನಲ್ಲಿ ಭಾಗಿಯಾಗಲ್ವ ತಾವು? ಇಲ್ಲ. ನೀವು ಕೆಲಸ ಮಾಡ್ತೀರ ಹಾಗಾದ್ರೆ? ಮತ್ತೆ ಬೇಡಿಕೆ ಈಡೇರಿಸಿಗಾಗಿ ಎಲ್ಲ ಮುಷ್ಕರಕ್ಕೆ ಬನ್ನಿ. ಮುಷ್ಕರ ಒಂದೇ ದಾರಿ ಅಲ್ಲ. ನಮ್ಮ ಮುಖಂಡರುಗಳು ಕೆಲವರು ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಮುಷ್ಕರ ಒಂದೇ ದಾರಿ ಅಲ್ಲ, ಬೇರೆ ಬೇರೆ ದಿನ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ನಾಳೆ ಅಕಸ್ಮಾತ್ ಬಂದ್ಗೆ ಕರೆ ಕೊಟ್ಟರೆ ನೀವು ಮುಷ್ಕರಕ್ಕೆ ಬಂದ್ಗೆ ಹೋಗಲ್ಲ, ಕೆಲಸ ಮಾಡ್ತೀರಿ? ಮಾಡ್ತೀವಿ. ಆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಇವತ್ತು ಸಾರಿಗೆ ಮುಷ್ಕರ ಎಂಬುದು ಪ್ರಯಾಣಿಕರಿಗೆ ಗೊತ್ತಾಗಿದೆ. ಯಾಕಂದರೆ ಇವತ್ತು ಮುಷ್ಕರ ಇಲ್ಲ, ಬಟ್ ಅವರಿಗೆ ಭಯ ಬಸ್ ಸಿಗುತ್ತೆ ಇಲ್ವೋ ಎಂಬ ಕಾರಣಕ್ಕೆ. ಹೀಗಾಗಿ ಸಾಕಷ್ಟು ಜನ ಮೆಜೆಸ್ಟಿಕ್ ಹತ್ತ ಬಂದಿಲ್ಲ, BMTCಯ ಬಸ್ ನಿಲ್ದಾಣ ಅಂತ ಬಂದಿಲ್ಲ. ಯಾಕಂದರೆ ಈ ಒಂದು ಪೀಕ್ ಅವರು ಸಾಕಷ್ಟು ಜನ ಆ BMTC ಬಸ್ಗಳಲ್ಲಿ ಓಡಾಡ್ತಿದ್ರು. ನೋಡ್ತಿರ್ಬೋದು, ಆ ಪ್ರಯಾಣಿಕರು ಇಬ್ಬರೇ ಇದ್ದಾರೆ. ಎಲ್ಲ ಸೀಟ್ಗಳು ಖಾಲಿ ಆಗಿದ್ದಾವೆ, ಎಲ್ಲ ಖಾಲಿ. ಒಂದು ಕಡೆ ಪ್ರಯಾಣಿಕರಿಗೆ ಭಯ, ಏನಾದರೂ BMTCಗೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ ಇರಲ್ಲ, ತುಂಬ ಸಮಸ್ಯೆ ಆಗ್ಬೋದು ಎಂಬುದು ಭಯ ಇದೆ. ಆ ಒಂದು ಕಾರಣಕ್ಕೆ ಇದೀಗ ಆ ಪ್ರಯಾಣಿಕರು BMTCಯ ಬಸ್ ನಿಲ್ದಾಣ ಅಂತ ಬಂದಿಲ್ಲ, ಎಲ್ಲ ಬಸ್ಗಳು ಖಾಲಿ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರೀಕ್ಷಣೆ ವಿಚಾರವಾಗಿ ಸಾರಿಗೆ ನೌಕರರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ಚಲೋ ಇವತ್ತು ಮಾಡ್ತಿದ್ದಾರೆ. ನಾಳೆ ಸಾರಿಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದಿನಿಂದ ಹೋರಾಟ ಶುರುವಾಗಿದೆ. ಬಟ್ ಬಸ್ಗಳು ಬಂದೇ ಇಲ್ಲ, ಎಲ್ಲ ಬಸ್ಗಳು ಓಡಾಟ ಮಾಡ್ತಿದ್ದೇವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಎಫೆಕ್ಟು BMTC ಬಸ್ಗಳಿಗೆ ತಟ್ಟಿದೆ. ಯಾಕಂದರೆ ಸಾಕಷ್ಟು ಬಸ್ಗಳು BMTC ಬಸ್ಗಳು ಓಡಾಟ ಮಾಡ್ತಿದ್ದಾವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಮುಷ್ಕರ ಆಗ್ಬೋದು ಎಂಬ ದೃಷ್ಟಿಯಿಂದ BMTC ಹತ್ರ ಪ್ರಯಾಣಿಕರು ಬಂದಿಲ್ಲ. ಹೀಗಾಗಿ ಎಲ್ಲ ಖಾಲಿ ಬಸ್ಗಳು ಓಡಾಟ ಮಾಡ್ತಿದ್ವಿ. BMTC ಬಸ್ ನೋಡ್ತಿರ್ಬೋದು, ಜನನೇ ಇಲ್ಲ. ಯಾಕಂದರೆ ಇವತ್ತು ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ನಿಮ್ಮ ಮುಖಂಡರು ಕರೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಏನು ಹೇಳೋದಿಲ್ಲ, ಮಾಡ್ತಾರೆ. ನಮ್ಮ ನಾಯಕರಿದ್ದಾರೆ, ಮಾತಾಡ್ತಾರೆ. ಓಕೆ, ನೀವು ಮುಷ್ಕರದಲ್ಲಿ ಏನಾದರೂ ಭಾಗಿಯಾಗ್ತಾರೆ ಹೇಗೆ? ಅಲ್ಲ, ಭಾಗಿಯಾಗೋದಿಲ್ಲ. ನಮ್ಮದು ಪ್ರತಿಭಟನೆ ನಮ್ದು ಐತೆ, ಆದರೆ ಡ್ಯೂಟಿ ಮಾಡ್ತೀವಿ ನಾವು. ಓಕೆ
ನಾಳೆ ಡ್ಯೂಟಿ ಮಾಡ್ತೀವಿ. ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಹಾಗಾದ್ರೆ? ಇಲ್ಲ, ನಮ್ಮ ಪ್ರತಿಭಟನೆ ಐತೆ, ಅದ್ರ ಮುಷ್ಕರದಲ್ಲಿ ಭಾಗಿ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ? ನಾಳೆ ಬಂದ್ನಲ್ಲಿ ಭಾಗಿಯಾಗಲ್ವ ತಾವು? ಇಲ್ಲ ಇಲ್ಲ. ನೀವು ಕೆಲಸ ಮಾಡ್ತೀರ ಹಾಗಾದ್ರೆ? ಮತ್ತೆ ಬೇಡಿಕೆ ಈಡೇರಿಸಿಗಾಗಿ ಎಲ್ಲ ಮುಷ್ಕರಕ್ಕೆ ಬನ್ನಿ. ಮುಷ್ಕರ ಒಂದೇ ದಾರಿ ಅಲ್ಲ. ನಮ್ಮ ಮುಖಂಡರುಗಳು ಕೆಲವರು ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಮುಷ್ಕರ ಒಂದೇ ದಾರಿ ಅಲ್ಲ, ಬೇರೆ ಬೇರೆ ದಿನ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ನಾಳೆ ಅಕಸ್ಮಾತ್ ಬಂದ್ಗೆ ಕರೆ ಕೊಟ್ಟರೆ ನೀವು ಮುಷ್ಕರಕ್ಕೆ ಬಂದಿಗೆ ಹೋಗಲ್ಲ, ಕೆಲಸ ಮಾಡ್ತೀರಿ? ಮಾಡ್ತೀವಿ. ಆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಇವತ್ತು ಸಾರಿಗೆ ಮುಷ್ಕರ ಎಂಬುದು ಪ್ರಯಾಣಿಕರಿಗೆ ಗೊತ್ತಾಗಿದೆ. ಯಾಕಂದರೆ ಇವತ್ತು ಮುಷ್ಕರ ಇಲ್ಲ, ಬಟ್ ಅವರಿಗೆ ಭಯ ಬಸ್ ಸಿಗುತ್ತೆ ಇಲ್ವೋ ಎಂಬ ಕಾರಣಕ್ಕೆ. ಹೀಗಾಗಿ ಸಾಕಷ್ಟು ಜನ ಮೆಜೆಸ್ಟಿಕ್ ಹತ್ತ ಬಂದಿಲ್ಲ, BMTCಯ ಬಸ್ ನಿಲ್ದಾಣ ಹತ್ತ ಬಂದಿಲ್ಲ. ಯಾಕಂದರೆ ಈ ಒಂದು ಪೀಕ್ ಅವರು ಸಾಕಷ್ಟು ಜನ ಆ BMTC ಬಸ್ಗಳಲ್ಲಿ ಓಡಾಡ್ತಿದ್ರು. ನೋಡ್ತಿರ್ಬೋದು, ಆ ಪ್ರಯಾಣಿಕರು ಇಬ್ಬರೇ ಇದ್ದಾರೆ, ಎಲ್ಲ ಸೀಟ್ಗಳು ಖಾಲಿ ಆಗಿದ್ದಾವೆ, ಎಲ್ಲ ಖಾಲಿ. ಒಂದು ಕಡೆ ಪ್ರಯಾಣಿಕರಿಗೆ ಭಯ, ಏನಾದರೂ BMTCಗೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ ಇರಲ್ಲ, ತುಂಬ ಸಮಸ್ಯೆ ಆಗ್ಬೋದು ಎಂಬುದು ಭಯ ಇದೆ. ಆ ಒಂದು ಕಾರಣಕ್ಕೆ ಇದೀಗ ಆ ಪ್ರಯಾಣಿಕರು BMTCಯ ಬಸ್ ನಿಲ್ದಾಣ ಹತ್ತ ಬಂದಿಲ್ಲ, ಎಲ್ಲ ಬಸ್ಗಳು ಖಾಲಿ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರೀಕ್ಷಣೆ ವಿಚಾರವಾಗಿ ಸಾರಿಗೆ ನೌಕರರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ಚಲೋ ಇವತ್ತು ಮಾಡ್ತಿದ್ದಾರೆ, ನಾಳೆ ಸಾರಿಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದಿನಿಂದ ಹೋರಾಟ ಶುರುವಾಗಿದೆ. ಬಟ್ ಬಸ್ಗಳು ಬಂದು ಇಲ್ಲ, ಎಲ್ಲ ಬಸ್ಗಳು ಓಡಾಟ ಮಾಡ್ತಿದ್ದೇವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಎಫೆಕ್ಟು BMTC ಬಸ್ಗಳಿಗೆ ತಟ್ಟಿದೆ. ಯಾಕಂದರೆ ಸಾಕಷ್ಟು ಬಸ್ಗಳು BMTC ಬಸ್ಗಳು ಓಡಾಟ ಮಾಡ್ತಿದ್ದಾವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಮುಷ್ಕರ ಆಗ್ಬೋದು ಎಂಬ ದೃಷ್ಟಿಯಿಂದ BMTC ಹತ್ತ ಪ್ರಯಾಣಿಕರು ಬಂದಿಲ್ಲ. ಹೀಗಾಗಿ ಎಲ್ಲ ಖಾಲಿ ಬಸ್ಗಳು ಓಡಾಟ ಮಾಡ್ತಿದ್ವಿ. BMTC ಬಸ್ ನೋಡ್ತಿರ್ಬೋದು, ಜನನೇ ಇಲ್ಲ. ಯಾಕಂದರೆ ಇವತ್ತು ಮುಷ್ಕರ, ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಬೆಂಗಳೂರು ಚಲೋ ಮಾಡ್ತಿದ್ದಾರೆ, ನಾಳೆ ಮುಷ್ಕರಕ್ಕೆ ನಿಮ್ಮ ಮುಖಂಡರು ಕರೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ? ಏನು ಹೇಳೋದಿಲ್ಲ, ಮಾಡ್ತಾರೆ. ನಮ್ಮ ನಾಯಕರಿದ್ದಾರೆ, ಮಾತಾಡ್ತಾರೆ. ಓಕೆ, ನೀವು ಮುಷ್ಕರದಲ್ಲಿ ಏನಾದರೂ ಭಾಗಿಯಾಗ್ತಾರೆ ಹೇಗೆ? ಅಲ್ಲ, ಭಾಗಿಯಾಗೋದಿಲ್ಲ, ನಮ್ಮದು ಪ್ರತಿಭಟನೆ ನಮ್ದು ಐತೆ, ಆದರೆ ಡ್ಯೂಟಿ ಮಾಡ್ತೀವಿ ನಾವು. ಓಕೆ ಸರ್, ಮತ್ತೆ ನಾಳೆ ಡ್ಯೂಟಿ ಮಾಡ್ತೀವಿ. ಯಾವುದೇ ಮುಷ್ಕರದಲ್ಲಿ ಭಾಗಿಯಾಗಲ್ಲ ಹಾಗಾದ್ರೆ? ಇಲ್ಲ, ನಮ್ಮ ಪ್ರತಿಭಟನೆ ಐತೆ, ಅದ್ರ ಮುಷ್ಕರದಲ್ಲಿ ಭಾಗಿ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ? ನಾಳೆ ಬಂದ್ನಲ್ಲಿ ಭಾಗಿಯಾಗಲ್ವ ತಾವು? ಇಲ್ಲ ಇಲ್ಲ. ನೀವು ಕೆಲಸ ಮಾಡ್ತೀರ ಹಾಗಾದ್ರೆ? ಮತ್ತೆ ಬೇಡಿಕೆ ಈಡೇರಿಸಿಗಾಗಿ ಎಲ್ಲ ಮುಷ್ಕರಕ್ಕೆ ಬನ್ನಿ. ಮುಷ್ಕರ ಒಂದೇ ದಾರಿ ಅಲ್ಲ. ನಮ್ಮ ಮುಖಂಡರುಗಳು ಕೆಲವರು ಇದ್ದಾರೆ, ಅವರೆಲ್ಲ ಹೇಳಿದ್ದಾರೆ ಮುಷ್ಕರ ಒಂದೇ ದಾರಿ ಅಲ್ಲ, ಬೇರೆ ಬೇರೆ ದಿನ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ನಾಳೆ ಅಕಸ್ಮಾತ್ ಬಂದ್ಗೆ ಕರೆ ಕೊಟ್ಟರೆ ನೀವು ಮುಷ್ಕರಕ್ಕೆ ಬಂದಿಗೆ ಹೋಗಲ್ಲ, ಕೆಲಸ ಮಾಡ್ತೀರಿ? ಮಾಡ್ತೀವಿ. ಆ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದರೆ ಇವತ್ತು ಸಾರಿಗೆ ಮುಷ್ಕರ ಎಂಬುದು ಪ್ರಯಾಣಿಕರಿಗೆ ಗೊತ್ತಾಗಿದೆ. ಯಾಕಂದರೆ ಇವತ್ತು ಮುಷ್ಕರ ಇಲ್ಲ, ಬಟ್ ಅವರಿಗೆ ಭಯ ಬಸ್ ಸಿಗುತ್ತೆ ಇಲ್ವೋ ಎಂಬ ಕಾರಣಕ್ಕೆ. ಹೀಗಾಗಿ ಸಾಕಷ್ಟು ಜನ ಮೆಜೆಸ್ಟಿಕ್ ಹತ್ತ ಬಂದಿಲ್ಲ, BMTCಯ ಬಸ್ ನಿಲ್ದಾಣ ಹತ್ತ ಬಂದಿಲ್ಲ. ಯಾಕಂದರೆ ಈ ಒಂದು ಪೀಕ್ ಅವರು ಸಾಕಷ್ಟು ಜನ ಆ BMTC ಬಸ್ಗಳಲ್ಲಿ ಓಡಾಡ್ತಿದ್ರು. ನೋಡ್ತಿರ್ಬೋದು, ಆ ಪ್ರಯಾಣಿಕರು ಇಬ್ಬರೇ ಇದ್ದಾರೆ, ಎಲ್ಲ ಸೀಟ್ಗಳು ಖಾಲಿ ಆಗಿದ್ದಾವೆ, ಎಲ್ಲ ಖಾಲಿ. ಒಂದು ಕಡೆ ಪ್ರಯಾಣಿಕರಿಗೆ ಭಯ, ಏನಾದರೂ BMTCಗೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ ಇರಲ್ಲ, ತುಂಬ ಸಮಸ್ಯೆ ಆಗ್ಬೋದು ಎಂಬುದು ಭಯ ಇದೆ. ಆ ಒಂದು ಕಾರಣಕ್ಕೆ ಇದೀಗ ಆ ಪ್ರಯಾಣಿಕರು BMTCಯ ಬಸ್ ನಿಲ್ದಾಣ ಹತ್ತ ಬಂದಿಲ್ಲ, ಎಲ್ಲ ಬಸ್ಗಳು ಖಾಲಿ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದರೆ ಆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರೀಕ್ಷಣೆ ವಿಚಾರವಾಗಿ ಸಾರಿಗೆ ನೌಕರರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರು ಚಲೋ ಇವತ್ತು ಮಾಡ್ತಿದ್ದಾರೆ, ನಾಳೆ ಸಾರಿಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇಂದಿನಿಂದ ಹೋರಾಟ ಶುರುವಾಗಿದೆ. ಬಟ್ ಬಸ್ಗಳು ಬಂದು ಇಲ್ಲ, ಎಲ್ಲ ಬಸ್ಗಳು ಓಡಾಟ ಮಾಡ್ತಿದ್ದೇವೆ. ಬಟ್ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.